ನಮಸ್ಕಾರ ರೈತ ಬಾಂಧವರಿಗೆ. ನಾನು ಲೋಕೇಶ್ ಮಾತಾಡ್ತಾ ಇದ್ದೀನಿ. ಈರುಳ್ಳಿ ಬೀಜೋತ್ಪಾದನೆಯಲ್ಲಿ ಈ ಹಂತ ಬಹಳ ಮುಖ್ಯವಾದಂಥ ಹಂತ. ಇದು 2.5 ತಿಂಗಳ ಈರುಳ್ಳಿ ಬೀಜೋತ್ಪಾದನೆ ಆಗಿದ್ದು, ಈಗ ಹೂವುಗಳು ಮಗ್ಗಾಗಿ ಅರಳುವ ಸಮಯ. ಈ ಸಮಯದಲ್ಲಿ ಜೇನುಹುಳುಗಳ ಮಹತ್ವ ಬಹಳ ಮುಖ್ಯವಾಗಿರುತ್ತದೆ. ಈ ಜೇನುಹುಳುಗಳು ನಮಗೆ ಒಂದು 50-80% ಇಳುವರಿನ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಇದು ಈಗ ಹೂವು ಇನ್ನೂ ಅರಳಿಲ್ಲ, ಎಲ್ಲ ಮಗ್ಗಿನ ಹಂತದಲ್ಲಿದೆ. ಒಂದು ಮಗ್ಗಿನಲ್ಲಿ ಸ್ವಲ್ಪ ಹೂವು ಅರಳ ಒಂದು ಹಂತದಲ್ಲಿದೆ. ನಾವು ಇದಕ್ಕಿಂತ 15-20 ದಿವಸ ಮುಂಚೆ ಯಾವುದೇ ಥರದ ಕೀಟನಾಶಕಗಳನ್ನು, ಸ್ಮೆಲ್ ಜಾಸ್ತಿ ಬರೋಂಥ ಕೀಟನಾಶಕಗಳನ್ನು ಹೊಡಿಬಾರ್ದು. ಮತ್ತು ಅದು ಪಾಲಿನೇಷನ್ ಆಗೋಕ್ಕೆ ತುಂಬ ತೊಂದರೆ ಮಾಡುತ್ತೆ. ಅದೇ ರೀತಿ ಜೇನುಹುಳುಗಳು ಬರಲಿಕ್ಕೆ ಇದರ ಗಂಡು ಮತ್ತು ಹೆಣ್ಣನ್ನು ಆ ಜೇನುಹುಳುಗಳೇ ಮದುವೆ ಮಾಡಿಸ್ತವೆ. ಹಾಗಾಗಿ ನಮಗೆ ಇಳುವರಿನೂ ಸಹ ಜಾಸ್ತಿ ಆಗುತ್ತೆ. ಇದು ಸೆಂಟ್ರಲ್ ಸ್ಟೇಜಲ್ಲಿ ಪ್ರತಿ ಇದರಲ್ಲೂ ನಾವು ಚೆಂಡು ಹೂವನ್ನು ಹಾಕಿದ್ದೀವಿ. ಇದರಿಂದಲೂ ಸಹ ಜೇನುಹುಳುಗಳು ಚೆನ್ನಾಗಿ ಬರ್ತವೆ. ನೋಡಿ, ಈಗ ಎಲ್ಲ ತೆನೆ ಪೂರ ಎಲ್ಲ ಹಳ್ಳ ಒಂದು ಹಂತದಲ್ಲಿದೆ. ಇದು ಈಗಲೇ ಇಷ್ಟು ಸೈಜ್ ಐತೆ. ಇದು ಹಳ್ಳಿದ ಮೇಲೆ ಏನು ಸೈಜ್ ಆಗ್ಬೋದು ನೋಡಿ. ಕ್ವಾಲಿಟಿ ಇನ್ನು ಮೊಗ್ಗುಗಳಿದ್ದಾವೆ. ಹಳ್ಳ ಒಂದು ಇನ್ನು ಅರಳಿಲ್ಲ. ಈಗ ಎಲ್ಲ ಪೂರ ಫ್ಲವರ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಜೇನುಹುಳುಗಳು ನಮಗೆ 2-3 ರೀತಿ ಅನುಕೂಲ ಮಾಡಿಕೊಡ್ತವೆ. ಈ ಜೇನುಹುಳುಗಳು ನಮಗೆ ಬರದೇ ಹೋದರೆ 50% ಇಳುವರಿನೇ ನಮಗೆ ಕಡಿಮೆ ಆಗುತ್ತೆ, ಬೀಜದ ಇಳುವರಿ ನೋಡಿ. ಹಾಗಾಗಿ ನಾವು ಏನಿಲ್ಲ ಅಂದರೂ 1 ಎಕರೆಯಲ್ಲಿ ಬೀಜೋತ್ಪಾದನೆ ಮಾಡ್ತೀವಿ ಅಂದರೆ ಏನಿಲ್ಲ ಅಂದರೂ ಕನಿಷ್ಠ 2-3 ಜೇನು ಪೆಟ್ಟಿಗೆಗಳನ್ನು ಇಡಬೇಕಾಗುತ್ತೆ. ನಮ್ಮ ತೋಟದಲ್ಲಿ ಈ ಮರದಲ್ಲಿ ಒಂದು ದೊಡ್ಡ ಜೇನಿಟ್ಟಿದೆ. ಈ ಜೇನಿರೋದ್ರಿಂದ ನಾವು ಜೇನು ಪೆಟ್ಟಿಗೆಯನ್ನು ತಂದಿಲ್ಲ. ಸುಮಾರು 9-10 ಗಂಟೆ 11 ಗಂಟೆ ಹಂಗೆ ಬಂದರೆ ಒಂದೊಂದು ಇದಕ್ಕೂ ಹೂಗಳಿಗೆ 2-3 ಜೇನುಗಳು ಇರ್ತವೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಈ ಜೇನು ಬರೋಕ್ಕೆ ಮುಖ್ಯ ಕಾರಣ, ನಾವು ಸ್ವಲ್ಪ 1 kg ಬೆಲ್ಲ, ಒಂದು ಅರ್ಧ kg ಸಕ್ಕರೆ ಎರಡನ್ನು ಮಿಕ್ಸ್ ಮಾಡಿ 10 ಲೀಟ್ರ್ ನೀರಿಗೆ ಹಾಕ್ಯಂಡು ಅದನ್ನು ನೀಟಾಗೆಲ್ಲ ಕಲಸಿ ಎಲ್ಲ ರೆಡಿ ಮಾಡಿ, ಅದನ್ನು ನಾವು ಬೆಳಗ್ಗೆ 7 ಗಂಟೆ 7:15 ಟೈಮ್ ಒಳಗೆ ಸಿಂಪರಣೆ ಮಾಡೋದ್ರಿಂದ ಜೇನುಹುಳುಗಳು ಇನ್ನೂ ಜಾಸ್ತಿ ಆಕರ್ಷಣೆ ಆಗ್ತವೆ. ಮತ್ತು ಬದುಗಳಿಗೆ ಈ ಥರ ತೊಗರಿ ಇವನ್ನೆಲ್ಲ ಹಾಕೋದ್ರಿಂದ ಈ ಹೂಗಳಿಗೂ ಸಹ ಬರ್ತವೆ. ಮತ್ತು ನಾವು ಚೆಂಡು ಹೂವನ್ನು ಜಾಸ್ತಿ ಹಾಕಿದ್ದೀವಿ. 10 ಅಡಿಗೆ ಒಂದೊಂದು ಚೆಂಡು ಹೂವಿನ ಗಿಡಗಳನ್ನ ಹಾಕಿದ್ದೀವಿ. ಅದರಿಂದಲೂ ಸಹ ಚೆನ್ನಾಗಿ ಬರ್ತವೆ. ಜೇನುಹುಳುಗಳು ಸ್ಟಾರ್ಟಾಗಿ ನಮಗೆ ಇಳುವರಿಯನ್ನು ಹೆಚ್ಚಿಸ್ತವೆ ಅನ್ನೋದು ನಮಗೆ ಖಂಡಿತ ಒಂದು ಖಾತ್ರಿ. ಜೇನುಹುಳುಗಳು ಇರ್ದಂಗಿದ್ರೆ ನಮಗೆ ಇಳುವರಿ ಕುಂಠಿತ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ. ಕನಿಷ್ಠ 2-3 ಜೇನು ಪೆಟ್ಟಿಗೆಗಳು 1 ಎಕರೆಯಲ್ಲಿ ಬೇಕಾಗುತ್ತೆ ರೈತ ಬಂದವರೇ. ನಿಮಗೆ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆ ಅಥವಾ ಜೇನು ಸಾಕಾಣಿಕೆ ಮಾಡೋಂಥ ಇವ್ರ ಹತ್ರನೂ ಸಿಗುತ್ತೆ. ನೀವು ಯಾರ ಹತ್ರ ಬೇಕಾದರೂ ಹೋಗಿ ತಗೊಂಡು ಬರ್ಬೋದು. ತೋಟಗಳಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಒಂದು ಇದು ನೋಡಿ. ನಾವು ಈಗೆಲ್ಲ ಸುತ್ತ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ.